ಡಾಕ್ಟರ್ ಭರತ್ ಶೆಟ್ಟಿ. ಡಾಕ್ಟರ್ ಭರತ್ ಶೆಟ್ಟಿ. ಚುಕ್ಕೆ ಗುರುತಿನ ಪ್ರಶ್ನೆ 1350 ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ಕೇಳಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಯವರು ಉತ್ತರವನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಈಗ ಕ್ರೀಡಾ ಇಲಾಖೆಯಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಅಥ್ಲೀಟ್ಸ್ಗೆ ನಾವು ಎಷ್ಟು ಭತ್ಯೆಗಳನ್ನು ಕೊಡ್ತೇವೆ, ಎಷ್ಟು ಸಹಾಯವನ್ನು ಮಾಡ್ತೇವೆ ಅನ್ನುವಂಥ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಈ ಪಟ್ಟಿ ಹಿಂದೆಂದ ಸಹ ಅದೇ ರೀತಿಯಲ್ಲಿ ಇದೆ. ಅಂದ್ರೆ ಇದೀಗ ಏನು ನಾವು ಭತ್ಯೆಯನ್ನು ಕೊಡ್ತಾ ಇದ್ದೇವೆ ಮುಖ್ಯಮಂತ್ರಿಗಳೇ, ಇದನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕಂತ ಅಗತ್ಯ ಇದೆ. ಯಾಕಂತಂದ್ರೆ ಒಂದು ಈ ಕ್ರೀಡಾ ಸಲಕರಣೆಗಳನ್ನು ಏನು ತಗೊಳ್ತಾ ಇದ್ದೇವೆ ಮತ್ತು ಪೌಷ್ಟಿಕಾಂಶದ ಏನು ಅಗತ್ಯತೆ ಈ ಕ್ರೀಡಾಪಟುಗಳಿಗೆ ಇರ್ತದೆ, ಅದರದ್ದೆಲ್ಲದೂ ರೇಟ್ ಜಾಸ್ತಿ ಆಗಿದೆ. ಅದಾದ ನಂತರ ನಾವು ಯಾರು ಮೆಡಲ್ ಅನ್ನ ಗೆಲ್ತಾರೆ, ಯಾರು ಬೇರೆ ಬೇರೆ ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್ ಅಲ್ಲಿ ವಿಜಯಿ ಆಗ್ತಾರೆ, ಅವರಿಗೆ ನಾವು ಒಂದು ಫಂಡ್ ಅನ್ನು ಕೊಡುವಂತ ವ್ಯವಸ್ಥೆ ಇದೆ. ಆದ್ರೆ ನಮ್ಮಲ್ಲಿ ಯಾರು ಈ ತರಬೇತಿ ಆಗುವಂತ ಸಮಯದಲ್ಲಿ ಜಾಸ್ತಿ ಯುವಕರು ಯುವತಿಯರು ಸ್ಪೋರ್ಟ್ಸ್ ನಲ್ಲಿ ತೊಡಸ್ಕೊಂಡು ಗೆಲ್ಲಬೇಕಾದ್ರೆ ಅವರಿಗೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಸರಿಯಾದ ಟ್ರೈನಿಂಗ್ ಅನ್ನು ಕೊಡುವಂತ ವ್ಯವಸ್ಥೆ, ಸರಿಯಾದ ಹಾಸ್ಟೆಲ್ಗಳಿರ್ಬೋದು, ಅದೆಲ್ಲ ವ್ಯವಸ್ಥೆಗಳು ಏನು ಅಗತ್ಯ ಇದೆ. ಎಲ್ಲೋ ಒಂದ್ ಕಡೆ ಅದು ಕಮ್ಮಿ ಆಗ್ತಾ ಇದೆ. ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇಲ್ಲ ನಾನು, ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾದ ಅವಶ್ಯಕತೆ ಖಂಡಿತ ಇದೆ. ಯಾಕಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಾನ್ವಿತ ಕ್ರೀಡಾಪಟುಗಳು ನಮ್ಮಲ್ಲಿದ್ದಾರೆ. ಯಾರ ಬಳಿ ದುಡ್ಡಿದೆ ಅಂದ್ರೆ ಸ್ವಲ್ಪ ಸ್ಥಿತಿವಂತರು ಇರ್ತಾರೆ, ಆ ಮನೆ ಮಕ್ಕಳಿಗೆ ಸ್ವಲ್ಪ ಸುಲಭ ಆಗ್ತದೆ ಇದರೆಲ್ಲ ಕಾಂಪಿಟೇಷನ್ ಅಲ್ಲಿ ತೋಡಿಸ್ಕೊಳ್ಳಿಕ್ಕೆ. ಆದ್ರೂ ಬಹಳ ಬಡ ಸ್ಥಿತಿಯಲ್ಲಿರುವಂತಹ ಪ್ರತಿಭಾನ್ವಿತ ಕ್ರೀಡಾಪಟುಗಳು ಯಾರಿರ್ತಾರೆ ಅವರು ಸ್ವಲ್ಪ ದೊಡ್ಡ ರೀತಿಯಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ. ಮುಖ್ಯಮಂತ್ರಿಗಳೇ, ಸಭಾಧ್ಯಕ್ಷರೇ, ಇದರ ಬಗ್ಗೆ ಸ್ವಲ್ಪ ನಾವು ಗಮನವನ್ನು ಹರಿಸಿ ಕ್ರೀಡಾಪಟುಗಳಿಗೆ ಆದ್ಯತೆ ಮೇರೆಗೆ ಸರಿಯಾದ ವ್ಯವಸ್ಥೆಯನ್ನ ಭತ್ಯೆಯನ್ನ ಜಾಸ್ತಿ ಮಾಡುತ್ತಿರ್ಬೋದು. ಫಾರ್ ಎಕ್ಸಾಂಪಲ್ ಅವರು ಟ್ರಾವೆಲ್ ಮಾಡುವಾಗ ಸೆಕೆಂಡ್ ಕ್ಲಾಸ್ ಟ್ರೈನ್ ಇದನ್ನ ನಾವು ಕೊಡ್ತಾ ಇದ್ದೇವೆ. ಎಕ್ಸಾಂಪಲ್ ತುಂಬಾ ಇದೆ ವಿಷಯಗಳು. ಅಲ್ಲ, ಅದಕ್ಕೆ ನಿಮ್ಮ ಪ್ರಶ್ನೆ ಹೇಳಿ, ಸಜೆಷನ್ ಕೊಡಿ. ಆ ಸಜೆಷನ್ ಅಂದ್ರೆ ಇನ್ನು ಅದನ್ನೆಲ್ಲ ಅಪ್ಗ್ರೇಡ್ ಮಾಡಬೇಕು. ಅವ್ರಿಗೆ ಒಳ್ಳೆ ರೀತಿಯ ವ್ಯವಸ್ಥೆ ಮತ್ತು ಜಾಸ್ತಿ ಟ್ರೈನಿಂಗ್ ಕೊಡುವಂತ ವ್ಯವಸ್ಥೆ. ಟ್ರೈನಿಂಗ್ ಕೊಡುವಂತ ಸಮಯದಲ್ಲಿ ಅವರಿಗೆ ನಾವು ಜಾಸ್ತಿ ಪ್ರೋತ್ಸಾಹವನ್ನು ಕೊಟ್ಟು ವ್ಯವಸ್ಥೆಯನ್ನ ಮಾಡಿದ್ರೆ ಜಾಸ್ತಿ ಮಕ್ಕಳು, ಜಾಸ್ತಿ ಯುವಕರು ಯುವತಿಯರು ಮೆಡಲ್ಸ್ ಅನ್ನ ವಿನ್ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ. ಗೆದ್ದ ಮೇಲೆ ಕೊಡುವುದು ಬೇರೆ ವಿಷಯ. ಓಕೆ. ಮಾನ್ಯ ಸದಸ್ಯರಾದಂತ ಭರತ್ ಶೆಟ್ಟಿ ಅವರು, ಈ ಭತ್ಯೆ ಏನ್ ಕೊಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಕ್ರೀಡಾಪಟುಗಳಿದಾರಲ್ಲ, ಅವ್ರಿಗೆ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ರೆ 5 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥದ್ದು. 5 ವರ್ಷದ ನಂತರ ನೀವು ಹೇಳಿರ್ತಕ್ಕಂಥ ಸಲಹೆ ಅದನ್ನ ಪರಿಶೀಲನೆ ಮಾಡಿ ಸರ್ಕಾರ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಈಗ ಒಂದನೇ ಕಟಕದೊಂಡ ವಿಠಲ ದೊಂಡಿಬಾ, ಒಂದನೇ ಪ್ರಶ್ನೆ ಆಯ್ತಲ್ಲ. 2 ಇಲ್ಲ 3 ವಿಶ್ವಾಸ್ ವಸಂತ್ ವೈದ್ಯ. ವಿಶ್ವಾಸ್ ವಸಂತ್ ವೈದ್ಯ ಬರಬೇಕು ನೀವು. ಅನಿಲ್ ಚಿಕ್ಕಮದು. ಸನ್ಮಾನ್ಯ ಕಾನೂನು ಸಚಿವ ಅಧ್ಯಕ್ಷರೇ, ಕಡಕ್ದೊಂಡವ್ರು ಅದಾರ ಸರ್. ಎಲ್ಲಿ ಆಯ್ತು, 1 ನಿಮಿಷ ಅವ್ರದ್ದಾಗಲಿ. ವಿಠಲ್ ದೊಂಡಿಬಾ, ಮೈಕ್ ಆನ್ ಮಾಡಿ. ಜಲ ಸಂಪನ್ಮೂಲ ಸಚಿವರಾದ ಉಪಮುಖ್ಯಮಂತ್ರಿಗಳಿಗೆ ಕೇಳಿದ್ದೇನೆ. ಅಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಅಧ್ಯಕ್ಷರೇ, ಸದರಿ ಯೋಜನೆಯನ್ನ ನೀವು ಯಾವಾಗ ಮುಗಿಸ್ತೀರಿ ಅಂತ ಕೇಳಿದ್ರೆ ಅವರು ಉತ್ತರ ಕೊಟ್ಟಿದ್ದಾರೆ. ಈಗಾಗಲೇ 3 ಹಂತದಲ್ಲಿ ಈ ಯೋಜನೆಯನ್ನ ಸಂಪೂರ್ಣ ಆಗಿದೆ ಅಂತ ಹೇಳಿ. ಆದರೆ 500 ಕೋಟಿ ರೂಪಾಯಿಯ ಒಂದು ಯೋಜನೆ ಏತ ನೀರಾವರಿ, ಚರ್ಚಾಣ ಏತ ನೀರಾವರಿ, ಅತ್ಯಂತ ಹಿಂದುಳಿದಂತಹ ಪ್ರದೇಶದ ಚರ್ಚಾಣ್ ತಾಲೂಕು ಸರ್. ಅಂತಹ ತಾಲೂಕಿಗೆ ಕುಡಿಯುವ ನೀರಿಗಾಗಿ ಬಹಳ ತಾತ್ಸಾರ ಇದೆ. ಆದಷ್ಟು ಬೇಗನೆ ಈ ಏತ ನೀರಾವರಿ ಪ್ರಾರಂಭಿಸಬೇಕು ಮತ್ತು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಇದರಲ್ಲಿ ಸ್ಕಾಡಾ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದಾರೆ. ತುಂಬಾ ಮಹತ್ವದ ತಂತ್ರಜ್ಞಾನ ಇದಾಗಿದೆ. ಅದಕ್ಕೆ ಸ್ಕಾಡಾ ಪೂರಕವಾಗಿ ಈ ಯೋಜನೆ ಜಾರಿಯಾಗಿದೆ.
ಸ್ಕಾಡಾಕ್ಕೆ ಸುಮಾರು 45 ಕೋಟಿ ರೂಪಾಯಿಗಳ ಅವಶ್ಯಕತೆ ಇದೆ. ಆ 45 ಕೋಟಿ ರೂಪಾಯಿಗಳನ್ನ ತಕ್ಷಣದಲ್ಲಿ ನೀಡಿ ತಾವು ತಕ್ಷಣ ಸನ್ಮಾನ್ಯ ಶ್ರೀ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಯೋಜನೆಯನ್ನ ಪ್ರಾರಂಭಿಸಬೇಕಂತ ವಿನಂತಿಸಿ ನಾನು ವಿನಂತಿಸುತ್ತೇನೆ. ಕ್ವಶನ್ ಆದ ನಂತರ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ದಯವಿಟ್ಟು ಕೂತ್ಕೊಳ್ಳಿ. ಈಗ ಪ್ರಾಯೋಗಿಕವಾಗಿ ಆಗಸ್ಟ್ ತಿಂಗಳಲ್ಲಿ ಚಾಲನೆ ಆಗಿದೆ. ಆದ್ರೆ ಅವರು ಸ್ಕಾಡಾನ ಪ್ರೊಸೀಜರ್ ಇಲ್ವಾ ರೂಲಿಂಗ್ ಅಂತ ಹೇಳಿದ್ರು. ಮೂಲ ಯೋಜನೆಯಲ್ಲಿ ಸ್ಕಾಡಾ ಇರಲಿಲ್ಲ. ಈಗ ಸ್ಕಾಡಾವನ್ನ ಅಧಿಕವಾಗಿ ಅಳವಡಿಸಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಖಂಡಿತ ಅದನ್ನ ನಾವು ಈಗ ಪ್ರಾಯೋಗಿಕವಾಗಿ ಚಾಲನೆ ಆಗಿದೆ. ಆದ್ರೆ ಪ್ರೊಸೀಜರ್ ಇದೆ ಅಲ್ಲ, ಕೊನೆಯಲ್ಲಿರ್ತಕ್ಕಂಥವ್ರಿಗೆ ತಲುಪಬೇಕಾದ್ರೆ ಏನ್ ಮಾಡ್ತಾ ಇದ್ದೀರಾ ಅಂತ ಅವರು ಸರ್ಕಾರವನ್ನ ಕೇಳ್ತಾ ಇದ್ದಾರೆ. ಈಗ 3 ಹಂತಗಳಲ್ಲಿ ಕಾಮಗಾರಿಯನ್ನ ನಾವು ಮಾಡ್ತಾ ಇರುವಂತಹದ್ದು. ಕೊನೆ ಹಂತದಲ್ಲಿ ಅವ್ರು ಹೇಳಿರುವಂತಹ ಸಲಹೆಯನ್ನು ಕೂಡ ಖಂಡಿತವಾಗಿ ಗಮನದಲ್ಲಿಟ್ಕೊಂಡು ಮುಂದಿನ ತೀರ್ಮಾನ ಮಾಡ್ತೇವೆ ಅಧ್ಯಕ್ಷರೇ. 4ನೇ ಹಂತೇನು ಅಧಿಕೃತ ಅಲ್ಲ, ಇದು ಅಧಿಕೃತ ಆಗಿದೆ ಅಂದ್ರೆ ಬಹುಶಃ ನನ್ನ ದೃಷ್ಟಿಕೋನದೊಳಗ ಈಗಾಗಲೇ ಸ್ಕಾಡಾ ಕೂಡಿಸಬೇಕಾದ್ರೆ ಏನೇನು ಬೇಕು ಅನ್ನುವಂತ ಯೋಚನೆ ಮಾಡಿ ಸ್ಕಾಡಾ ತಂತ್ರಜ್ಞಾನ ಅಳವಡಿಸಿಕೊಳ್ಳಿಕ್ಕೆ ಈ ಯೋಜನೆಯನ್ನ ತಂದಿದ್ದಾರೆ. ಅದಕ್ಕೆ ಅತ್ಯಂತ ಹಿಂದುಳಿದ ಕುಡಿಯ ನೀರಿನ ತಾತ್ಸಾರ ಇರುವಂತಹ ಈ ತಾಲೂಕಿಗೆ ತಾವು ನಿಶ್ಚಿತವಾಗಿಯೂ ಕೆಲವು ದಿವಸದಲ್ಲಿ ಆ ಸ್ಕಾಡಾ ಕುಂಡಿಸಬೇಕಾದ್ರೆ 3 ತಿಂಗಳು ಬೇಕು ಸರ್. ಅವರು ತಂತ್ರಜ್ಞಾನದಿಂದ ಆ 3 ತಿಂಗಳಿಗಿಂತ ಕೇವಲ 15-20 ದಿವಸದಲ್ಲಿ ಇವತ್ತು ಕೂಡ್ಸಾಕ 612 ಔಟ್ಲೆಟ್ಗಳದಾವ ಸರ್. 612 ಔಟ್ಲೆಟ್ಗಳಿದ್ದೇವೆ. ಆ 612 ಔಟ್ಲೆಟ್ಗಳನ್ನ ನಾವು ಸ್ಕಾಡಾ ಕೂಡಿಸಬೇಕಾದ್ರೆ ತಂತ್ರಜ್ಞಾನಕ್ಕೆ ಕನಿಷ್ಠ ಒಂದು 3 ತಿಂಗಳು ಬೇಕಾಗ್ತೈತಿ. ಅದಕ್ಕೆ ಈ 500 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದಂತ ಇಂಥ ಒಂದು ಯೋಜನೆಯನ್ನ ಅತ್ಯುತ್ತಮವಾಗಿ ರೈತರಿಗೆ ಮುಟ್ಟಬೇಕು ಅನ್ನುವಂತ ಆಶಾಭಾವನೆಯಿಂದ ನಾನು ಮತ್ತೊಮ್ಮೆ ಕೇಳುತ್ತೇನೆ. ಅಧ್ಯಕ್ಷರೇ, ಈಗ ಈ ಎಸ್ಟಿಮೇಟಿವ್ ಟೆಂಡರ್ ಅಲ್ಲಿ ಸ್ಕಾಡಾ ಸೇರಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ಇನ್ಸ್ಟಾಲ್ ಮಾಡೋದಕ್ಕೆ ನಾವು ಕ್ರಮ ತಗೊಳ್ತೇವೆ. ಎಸ್ಟಿಮೇಟಿವ್ ಟೆಂಡರ್ ಅಲ್ಲಿ ಸೇರಿಲ್ಲ ಅಂದ್ರೆ ಹೊಸದಾಗಿ ಪ್ರಸ್ತಾವನೆ ಮಾಡಬೇಕಾಗತ್ತೆ. ನಾನು ಅದು ಅಧಿಕಾರಿಗಳ ಹತ್ರ ಮಾತಾಡ್ತೇನೆ. ಎಸ್ಟಿಮೇಟಿವ್ ಟೆಂಡರ್ ಅಲ್ಲಿ ಸೇರಿದ್ರೆ ಇಮಿಡಿಯೇಟ್ ಆಗಿ ಇನ್ಸ್ಟಾಲ್ ಮಾಡಿಸುವಂತ ಕೆಲಸ ಮಾಡ್ತೇವೆ ಅಧ್ಯಕ್ಷರೇ. ಓಕೆ. ವಿಶ್ವಾಸ್ ವೈದ್ಯ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಸಂಖ್ಯೆ 2067 ಮಾನ್ಯ ಉಪಮುಖ್ಯಮಂತ್ರಿಗಳು ಭಾರಿ ನೀರಾವರಿ ಸಚಿವರಲ್ಲಿ ಕೇಳಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಸರ್ಕಾರದಿಂದ. ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ. ನಮ್ಮ ಸವದತ್ತಿ ಯಲಹಂಕ ಮತಕ್ಷೇತ್ರದಲ್ಲಿ 1970ರಲ್ಲಿ ಮಲ್ಲಪ್ರಭಾ ಅಣೆಕಟ್ಟು ಸ್ಥಾಪನೆಯಾಗಿದ್ದು, 1978ರಲ್ಲಿ ರೇಣುಕಾ, ಕಟಮಳ್ಳಿ ಮತ್ತು ಯರಗಟ್ಟಿ ಲಿಫ್ಟ್ ಇರಿಗೇಷನ್ ಏತ ನೀರಾವರಿಗಳನ್ನ 3 ಸ್ಥಾಪನೆಯಾಗಿದ್ದು, ಸುಮಾರು 46 ವರ್ಷಗಳಿಂದ ಅದೇ ಹಳೆ ಪಂಪ್ಸೆಟ್ಗಳು, ಯಂತ್ರೋಪಕರಣಗಳು ಮತ್ತೆ ರೈಸಿಂಗ್ ಮೇಲ್ಮೇಲೆ ನಡೀತಾ ಇರೋದ್ರಿಂದ ನಮಗೆ ರೈತ ಸಮರ್ಪಕವಾಗಿ ನೀರನ್ನು ಕೊಡಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಯಾವುದೇ ಒಂದು ಅದರಿಂದ ಸ್ಪೇರ್ ಪಾರ್ಟ್ಸ್ಗಳಾಗಿರ್ಬೋದು ಅಥವಾ ಟ್ರಾನ್ಸ್ಫಾರ್ಮರ್ಗಳಾಗಿರ್ಬೋದು, ಅದರ ಡಿಸೈನ್ಸ್ ಪಾರ್ಟ್ಸ್ ಯಾವುದೂ ಈಗ ದೊರಕ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ಈಗ ಒಂದು 6 ಪಂಪ್ಸೆಟ್ಗಳಲ್ಲಿ ಒಂದೇ ಒಂದು ಪಂಪ್ಸೆಟ್ ಕೂಡ ಚಾಲೂ ಇಲ್ಲ. ಲೀಕೇಜ್ನಿಂದ ಮಲಪ್ರಭಾ ನದಿ ತುಂಬಿ ಹರಿತಾ ಇದ್ರು ಕೂಡ ಅಲ್ಲಿರ್ತಕ್ಕಂಥ ರೈತರಿಗೆ ಪೂರಕವಾಗಿ ನೀರು ಕೊಡಕ್ ಆಗ್ತಾ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ. ಹೀಗಾಗಿ ಇದನ್ನ ಬಹಳಷ್ಟು ಗಂಭೀರ ಸಮಸ್ಯೆ ಅಂತ ಪರಿಗಣಿಸಿ ನಾಳೆ ನಡೆಯುವಂತ ಈ ಒಂದು KNNL ಬೋರ್ಡ್ನಲ್ಲಿ ಇದನ್ನ ಪಾಸ್ ಮಾಡಿ ಆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ನೀರು ಒದಗಿಸುವಂತ ಕೆಲಸವನ್ನು ದಯವಿಟ್ಟು ತಾವು ತಮ್ಮ ಮುಖಾಂತರ ನಾನು ಸಚಿವರಲ್ಲಿ ಮನವಿಯನ್ನ ಮಾಡ್ತೇನೆ. ಅಧ್ಯಕ್ಷರೇ, ಸಚಿವರು. ಮಾನ್ಯ ಅಧ್ಯಕ್ಷರೇ, ಈ ಸವದತ್ತಿ ತಾಲೂಕು ಬರುವಂತಹ ಸುಮಾರು 8 ಏತ ನೀರಾವರಿ ಯೋಜನೆಗಳನ್ನ ಈಗಾಗಲೇ 150 ಕೋಟಿ ವೆಚ್ಚದಲ್ಲಿ ಪುನಶ್ಚೇತನ ಮಾಡಿದೆ. ಆದರೆ ಇನ್ನೂ ಸಹ ರೇಣುಕಾ, ಕಟಮಳ್ಳಿ ಮತ್ತು ಯರಗಟ್ಟಿ 3 ಏತ ನೀರಾವರಿ ಯೋಜನೆಗಳು ಅವರು ಮಾನ್ಯ ಸದಸ್ಯರು ಹೇಳಿದಾಗೆ ಪಂಪು ಮೋಟಾರು ಕೆಲಸ ಮಾಡದೆ ಅದು ಯೋಜನೆ ಆಗಿದ್ರೂ ಕೂಡ ನೀರು ರೈತರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸರಿ ಇದೆ. ಈ 3 ಯೋಜನೆಗಳನ್ನ ಪುನಶ್ಚೇತನ ಮಾಡಲಿಕ್ಕೆ 51 ಕೋಟಿ ರೂಪಾಯಿಗೆ ಅಂದಾಜು ವೆಚ್ಚ ಮತ್ತು ಅದಕ್ಕೆ ಬೇಕಾದಂತ ವಿವರವಾದಂತ ಯೋಜನಾ ವರದಿಯನ್ನು ಕೂಡ ತಯಾರಾಗಿದೆ. ಇದನ್ನ ಖಂಡಿತವಾಗಿ ಸರ್ಕಾರ ಇದಕ್ಕೆ ಅವ್ರಿಗೆ ಗೊತ್ತಿರೋ ಹಾಗೆ
KNNLಗೆ ಆಡಳಿತ ಮಂಡಳಿ ಇದೆ. ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ಅನುದಾನನೂ ನೋಡ್ಬೇಕಾಗತ್ತೆ ಸಭಾಧ್ಯಕ್ಷರೇ. ನೋಡಿಕೊಂಡು ಅವರ ಹೇಳಿರೋ ವಿಷಯವನ್ನ ನಾವು ಒಪ್ತೇವೆ. ಯೋಜನೆ ಇದ್ರೂ ಕೂಡ ಹಳೇದಾಗಿ ಕೆಲಸ ಮಾಡ್ತಾ ಇಲ್ಲ, ಇದು ಪ್ರಯೋಜನ ಆಗ್ತಾ ಇಲ್ಲ ಅನ್ನೋದು ಸರಿ ಇದೆ. ಅದನ್ನ ಅವ್ರು ಹೇಳಿದ್ದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಆದಷ್ಟು ಅನುದಾನ ಲಭ್ಯತೆ ಹಿನ್ನೆಲೆಯಲ್ಲಿ ಒಂದು ತೀರ್ಮಾನವನ್ನ ಮಾಡ್ತೇವೆ ಸಭಾಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಇದು ಬಹಳಷ್ಟು ಬೇಗನೆ ಆಗಬೇಕು. ಯಾಕಂದ್ರೆ ರೈತ ಆತ್ಮಹತ್ಯೆಗೆ ಶರಣಾಗ್ತಾರೆ ಅಧ್ಯಕ್ಷರೇ. ಅಲ್ಲಿ ನೀರಿದ್ರು ಕೂಡ ಹಲ್ಲಿದ್ರು ಕಡ್ಲೆ ಇಲ್ಲ ಅನ್ನುವಂತ ಸ್ಥಿತಿ ರೈತರಿಗೆ ಆಗ್ತಾ ಇದೆ. ಪ್ರತಿದಿನ ರೈತರ ಗೋಳನ್ನ ಕೇಳಕ್ ಆಗ್ತಾ ಇಲ್ಲ. ಇವತ್ತು ಹಿಂಗಾರಿ ಬೆಳೆಗಳಾಗಿರುವಂತಹ ಗೋವಿನ ಜೋಳ, ಗೋಧಿ ಇನ್ನಿತರ ಬೆಳೆಗಳಿಗೆ ನೀರು ಕೊಡಕ್ ಆಗ್ತಾ ಇಲ್ಲ ಅಧ್ಯಕ್ಷರೇ. ಹೇಳಿದಾರೆ ಬಿಡು, ಹೇಳಿದ್ರು. ದಯಮಾಡಿ ಇದನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾರೆ. ಅನಿಲ್ ಚಿಕ್ಕಮಾದು. ಅಧ್ಯಕ್ಷರೇ, ಸದಸ್ಯರ ಕಳಕಳಿ ಖಂಡಿತವಾಗಿ ಅರ್ಥ ಮಾಡ್ಕೊಂಡಿದ್ದೇವೆ, ಸಮಸ್ಯೆನೂ ಅರ್ಥ ಆಗಿದೆ. ಆದ್ರೆ ನಾವು ಅನುದಾನ ಎಲ್ಲಾನು ನೋಡಿ ತೀರ್ಮಾನ ಮಾಡಬೇಕಾಗತ್ತೆ. ಆದಷ್ಟು ಇದನ್ನ ಪರಿಗಣಿಸಿ. ಮಾನ್ಯ ಸಚಿವರಿಗೆ ಧನ್ಯವಾದಗಳು.